ಶಿಕ್ಷಕ ಅಕಾಡೆಮಿ. ಸೊ ಫೈನಲಿ ಕಟ್ ಆಫನ್ನು ರಿಲೀಸ್ ಮಾಡಿದ್ದಾರೆ. ಯು ಕ್ಯಾನ್ ಸಿ ಹಿಯರ್. ಸೊ ಮೂರುದುವೆ MBA MCA ಆ್ಯಂಡ್ MTech ಮೂರು ಕೂಡ ರಿಲೀಸ್ ಮಾಡಿದ್ದಾರೆ. ಸೊ ಯಾರು ಕೂಡ ಪ್ಯಾನಿಕ್ ಆಗ್ಬಿಡಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು. ಸೊ ಎಲ್ಲರೂ ಕೂಲಾಗಿ ನೀವು ಒಂದು ಕಟ್ ಆಫನ್ನು ಅನಾಲಿಸಿಸ್ ಮಾಡಿ, ಇವತ್ತೊಂದಿನ ಸ್ವಲ್ಪ ಲೇಟಾಗಿ ಮಲ್ಕೊಳ್ಳಿ. ಬಿಕಾಸ್ ಅನಾಲಿಸಿಸನ್ನು ಮಾಡಿ ನೀಟಾಗಿ ನೀವೇನು ಮಾಡಿ ಆಪ್ಷನ್ ಎಂಟ್ರಿಯನ್ನು ಮಾಡಬೇಕಾಗತ್ತೆ. ತುಂಬ ಯೋಚನೆ ಮಾಡಿ ಆಪ್ಷನ್ ಎಂಟ್ರಿ ಮಾಡಿ. ಈಗ ಆಲ್ರೆಡಿ ನಿಮಗೆ ಫಸ್ಟ್ ಆಪ್ಷನ್ ಏನು ಹಾಕಿರ್ತೀರ ಫಸ್ಟ್ ಪ್ರಿಫರೆನ್ಸು ಅದೇ ಸಿಕ್ಕಿದೆ ಅಂತ ಹೇಳಿದ್ರೆ, ಸೊ ಅಲ್ಲಿ ಕಟ್ ಆಫ್ ಎಷ್ಟಿದೆ ನೋಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಈಗ ನಿಮ್ಮದು 5000 ಇದೆ ಅಂತ ತಿಳ್ಕೊಳ್ಳಿ. ನೀವು ಫಸ್ಟ್ ಆಪ್ಷನ್ ಯಾವುದೋ ಕಾಲೇಜ್ ಕೊಟ್ಟಿದ್ದೀರ, ನಿಮಗೆ ಸಿಕ್ಕಿದೆ. ಅಲ್ಲಿ ಕಟ್ ಆಫ್ ಏನಾದರೂ 6000 ಇತ್ತು ಅಂತ ತಿಳ್ಕೊಳ್ಳಿ. ಸೊ 6000 ಇತ್ತು ಅಂತ ಹೇಳಿದ್ರೆ ಯು ಆರ್ ಇನ್ ಸೇಫರ್ ಸೈಡ್ ಅಂತ. ಸೊ ನೀವು 5000 ಇದೆ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ನೀವು 6000 ಒಳಗಿದ್ದೀರ ಅಂತ ಹೇಳಿದ್ರೆ ಈ 6000 ಬಂದು ಲಾಸ್ಟ್ ಪರ್ಸನ್ಗೂ ರ್ಯಾಂಕಿಂಗು. ಸೊ ನೀವು ಲಾಸ್ಟ್ ಪರ್ಸನ್ ಆಗಿರೋದಿಲ್ಲ. ಸೊ ಆಗ ಅದನ್ನು ಆಪ್ಷನ್ ಆಗೇ ಬಿಟ್ಬಿಡಿ. ಸಪೋಸ್ ನಿಮಗೆ ಸೆಕೆಂಡ್ ಕಾಲೇಜ್ ಸಿಕ್ಕಿದೆ ಅಂತ ಹೇಳಿದ್ರೆ ಫಸ್ಟ್ ಕಾಲೇಜ್ ಬೇಕು ಅಂದಾಗ ನೀವು ಎಗೇನ್ ಕಟ್ ಆಫನ್ನು ನೋಡಿ ನೀವು. ಸೊ ಇಲ್ಲಿ ನೋಡ್ಬೋದು ನೀವು. ಸೊ ಮೂರು ಕೂಡ ಈಗ ನಾನು ತುಂಬ ಅಬ್ಸರ್ವ್ ಮಾಡ್ತಿದ್ದೆ. ಸೊ ಇದಾಗ್ತಿರಲಿಲ್ಲ, ಡೌನ್ಲೋಡ್ ಆಗ್ತಿರಲಿಲ್ಲ. ಈಗ ಡೌನ್ಲೋಡ್ ಆಗ್ತಾಯಿದೆ. ಸೊ ಇನ್ ಕೇಸ್ ಆಗಲಿಲ್ಲ ಅಂತಂದರೆ ಹೇಳಿ, ನಾನು ಬೇಕಾದರೆ ಸೊ ವಾಟ್ ಐ ವಿಲ್ ಡು, ನಾನು ಅದನ್ನು ಗೂಗಲ್ ಡ್ರೈವ್ಗೆ ಹಾಕಿ ನಾನು ಬೇಕಾದರೆ ನಿಮಗೆ ಅದನ್ನು ಇದು ಮಾಡ್ತೀನಿ. ಸೊ ಐ ಹೋಪ್ ನಿಮಗೆ ಡೌನ್ಲೋಡ್ ಆಗ್ತೀನಿ ಅಂತ ನಾನು ಅನ್ಕೋತೀನಿ. ಬಿಕಾಸ್ ಎವ್ರಿಥಿಂಗ್ ಈಸ್ ಓಪನಿಂಗ್ ನೌ. ಓಕೆ, ಸೊ MBA ನೋಡೋಣ ಸೊ ಏನಿದೆ ಅಂತ. ಸೊ ನಾನು ನೋಡಿದಾಗೆ ಹೊಸ ಕಾಲೇಜ್ಗಳಲ್ಲಿ 30,000 ಇರೋರಿಗೂ ಕೂಡ ಸೀಟು ಸಿಕ್ಕಿದೆ. ಫಾರ್ ಎಕ್ಸಾಂಪಲ್ ಈಗ ಮೈಸೂರಲ್ಲಿ ಒಂದು ಹೊಸ ಕಾಲೇಜ್ ಸ್ಟಾರ್ಟ್ ಆಗಿದೆ. ಯಾವುದು ಸೆಂಟ್ ಫಿಲೋಮಿನಾಸ್ ಕಾಲೇಜ್ ಅಂತ. ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಇಸ್ ದ ನ್ಯೂ ಕಾಲೇಜ್ ಆ್ಯಕ್ಚುಲಿ. ಸೊ ಇಲ್ಲಿ ಕಟ್ ಆಫ್ ಅಬ್ಸರ್ವ್ ಮಾಡ್ಬೋದು ನೀವು. ಎಲ್ಲ 18,000, 11,000, 13,000 ಈ ರೀತಿ ಇದೆ. ಅದೇ ರೀತಿ ಇನ್ನೊಂದು ಕಾಲೇಜು, ಹೊಸ ಕಾಲೇಜು ಮೈಸೂರಲ್ಲಿ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಪರಿವರ್ತನಾ ಬಿಸ್ನೆಸ್ ಸ್ಕೂಲ್ ಅಂತ. ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು. ಕ್ಯಾಟಗರಿ 1 ಅವ್ರಿಗೆ 38,000 ಬಂದಿರೋರಿಗೂ ಕೂಡ ಸಿಕ್ಕಿದೆ. ಅದೇ ರೀತಿ ST ಕ್ಯಾಟಗರಿಲಿರೋರಿಗೆ 39,000 ಬಂದಿರೋರಿಗೂ ಕೂಡ ಸಿಕ್ಕಿದೆ. ಓಕೆ, ಅದೇ ರೀತಿ ಇಲ್ಲೊಂದು ಯಾವುದೋ ಕಾಲೇಜಲ್ಲಿ 42,000 ಬಂದಿರೋರಿಗೂ ಕೂಡ ಸಿಕ್ಕಿದೆ. ಸೊ ಯಾರು 20,000 ಮೇಲಿತ್ತು ಅವರೆಲ್ಲ ತುಂಬ ನೀವು ವರಿ ಮಾಡ್ಕೊಂಡಿದ್ರಿ. ಸೊ ಅವ್ರಿಗೂ ಕೂಡ ಇಲ್ಲಿ ಆಬ್ವಿಯಸ್ಲಿ ಸಿಕ್ಕಿದೆ. ನೆನ್ನೆ ಸುಮಾರು ಜನ ಕಮೆಂಟ್ ಸೆಕ್ಷನಲ್ಲಿ ಯಾವ್ಯಾವ ರೀತಿಯೋ ಕಮೆಂಟ್ ಮಾಡ್ತಾಯಿದ್ರು. ಸೊ ನಾನು ಅಬ್ಸರ್ವ್ ಮಾಡ್ತೀರಿ, ಅವ್ರದ್ದೆಲ್ಲ ಡಿಲೀಟ್ ಮಾಡಿದ್ದೀನಿ ಆ್ಯಕ್ಚುಲಿ. ಸೊ ಸುಮ್ಮನೆ ಅನ್ನೆಸೆಸರಿ ಕಮೆಂಟ್ಸನ್ನು ಮಾಡ್ತಾಯಿದ್ರು. ಸೊ ಅದನ್ನೆಲ್ಲ ಇನ್ನೂ ಇದು ಮಾಡೋಕ್ಕಾಗಲ್ಲ. ಸೊ ಯಾರೋ ಹೊಸ ನಮ್ಮದು ಸೇಮ್ ರ್ಯಾಂಕ್ ಇತ್ತು, ನಂದು ನನ್ನ ಫ್ರೆಂಡ್ಗೆ ಇಬ್ಬರು ಸೇಮ್ ರ್ಯಾಂಕ್. ಅಂದರೆ ನಂದು 2000 ಇತ್ತು, ಒಂದು 3000 ಇತ್ತು. ಅವನು ಫಸ್ಟ್ ಆಪ್ಷನ್ ಕೊಟ್ಟಿದ್ದಾನೆ, ನಾನು ಫಸ್ಟ್ ಆಪ್ಷನ್ ಕೊಟ್ಟಿದ್ದೀನಿ, ಅವನು ಸೆಲೆಕ್ಟ್ ಆಗಿದೆ ಅಂತ ಹೇಳಿದ್ರು. ಸೊ ಐ ಡೋಂಟ್ ಥಿಂಕ್ ಅದು ಎಷ್ಟು ನಿಜಾನೋ ಅಂತ ಗೊತ್ತಿಲ್ಲ. ದಯವಿಟ್ಟು ಆ ರೀತಿ ಇದ್ದರೆ ನನಗೆ ಮೇಲ್ ಮಾಡಿ, ನಾನು ಚೆಕ್ ಮಾಡ್ತೀನಿ. ಸೊ ಸುಮ್ಮನೆ ದಯವಿಟ್ಟು ಏನೇನೋ ಕಮೆಂಟ್ ಮಾಡಬೇಡಿ. ಸೊ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು. ಸೊ ಮೈಸೂರು JC ಕಾಲೇಜನ್ನು ಕೊಟ್ಟಿದ್ದಾನೆ. ಯಾಕೆ ಮೈಸೂರನ್ನೇ ನಾನು ಕಾನ್ಸಂಟ್ರೇಟ್ ಮಾಡ್ತೀನಿ ಅಂತಂದರೆ ಐ ಆಮ್ ಫ್ರಮ್ ಮೈಸೂರು, ದಟ್ಸ್ ವೈ. ಓಕೆ, ಬಟ್ ನಿಮ್ಮ ಡಿಸ್ಟಿಕಲ್ಲಿ ಎಲ್ಲೆಲ್ಲಿದೆ ನೀವು ಕಟ್ ಆಫ್ನ ಸರಿಯಾಗಿ ದಯವಿಟ್ಟು ನೋಡ್ಕೊಳ್ಳಿ. ಸೊ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ಸೊ ನಾನು ಕೂಡ ಇವತ್ತು ನೈಟ್ ನಿಮಗೆ ಹೆಲ್ಪ್ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಫಸ್ಟು ಕೂಲಂಕುಷವಾಗಿ ನೀವೇನು ಮಾಡಿ, ಕಟ್ ಆಫನ್ನು ನೀವು ಆಪ್ಷನ್ ಎಂಟ್ರಿಯಲ್ಲಿ ಏನು ಕೊಟ್ಟಿದ್ದೀರಾ ಆ ಕಾಲೇಜ್ಗಳನ್ನ ಫಸ್ಟು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಕಟ್ ಆಫ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಅದನ್ನು ನೋಡಿಕೊಂಡು ನೀವು ಡಿಸೈಡ್ ಮಾಡಿ. ನೀವೇ ಡಿಸೈಡ್ ಮಾಡಬೇಕು. ಇಲ್ಲಿ ಯಾರ್ದು ಕೂಡ ನೀವು ಆಪ್ಷನ್ನ ಕೇಳೋ ಆಗಿಲ್ಲ. ಓಕೆ, ಇಟ್ಸ್ ಅಪ್ ಟು ಯು. ಸೊ ಯು ಹ್ಯಾವ್ ಟು ಡಿಸೈಡ್. ಓಕೆ, ಥ್ಯಾಂಕ್ ಯು.